ಪೆನ್ನಿಸು ಆ ಥರ ಜನನೇಂದ್ರಿಯಗಳು ಏನೇನಿರುತ್ತೆ ಪುರುಷರ ಜನನೇಂದ್ರಿಯ ಸರಿಯಾದ ರೀತಿಯಲ್ಲಿ ಅದು ಬೆಳವಣಿಗೆ ಆಗಿರೋದಿಲ್ಲ. ಕ್ಲೈನಿಫೆಲ್ಟರ್ ಸಿಂಡ್ರೋಮಿನ ಗಂಡಸರು ಸ್ವಲ್ಪ ನೋಡೋದಕ್ಕೆ ಹೆಂಗಸರ ಹೋಲಿಕೆಯನ್ನು ನಾವು ಅವ್ರನ್ನ ನೋಡ್ಬೋದು. ಹಾಲಿವುಡ್ಡಲ್ಲಿ ಬಾಲಿವುಡ್ ಎಲ್ಲದರಲ್ಲೂ ಇರೋಂಥ ಕೆಲವು ಸೆಲೆಬ್ರಿಟಿಗಳು ಪಾಲಿಎಕ್ಸ್ ಫೀಮೇಲ್ಸ್, ಅವರು ಪಾಲಿಎಕ್ಸ್ ಸಿಂಡ್ರೋಮ್ ಅಂತಲೇ ಅದು. ಅವ್ರಿಗೇನು ಬೇರೆ ತೊಂದರೆ ಏನಿರಲ್ಲ, ಆದರೆ ಇನ್ಫರ್ಟಿಲಿಟಿ ಅಷ್ಟೇ, ಮಕ್ಕಳಾಗಲ್ಲ ಅವ್ರಿಗೆ. ಅದು ಬಿಟ್ಟರೆ ತುಂಬ ಫಿಸಿಕ್ಕು ತುಂಬ ಎತ್ತರವಾಗಿ ಫಿಟ್ಟು ಪರ್ಸ್ನಾಲಿಟಿ ಎಲ್ಲ ನೋಡ್ತು ಅಂದರೆ ಹೆಂಗಿದಾರಲ್ಲ ಅಂತ ಅನಿಸುತ್ತೆ. ಅವರು ಸುಮಾರು ಜನ ಮಾಡಲಿಂಗ್ ಹೊಟ್ಟೋಗ್ತಾರೆ ಅವರು. ಇಂಥ ಹೆಣ್ಣು ಮಕ್ಕಳಿಗೆ ಅವರಿಗೆ ಹದಿಹರಿಯಕ್ಕೆ ಬಂದರೂ ಋತುಮತಿಯವರು ಆಗಲ್ಲ. ಅವರು XY ಇದ್ದಾಗ ಮಾತ್ರ ಅವನು ಗಂಡಸು, XX ಇದ್ದರೆ ಮಾತ್ರ ಆಕೆ ಹೆಂಗಸು. ಏನಾದರೂ ವೈದ್ಯರಿಗೆ ಹದಿಹರಿಯದಲ್ಲಿ ಆ ಹುಡುಗಿಗೆ ಒಂದು ಋತುಸ್ರಾವ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ಪ್ರೈಮರಿ ಎಮಿನ್ಯೂರಿಯಾ ಅಂತ ಕರಿತೀವಿ. ಅಥವಾ ಋತುಸ್ರಾವ ತುಂಬ ಇರೆಗ್ಯುಲರ್ ಅಂದರೆ ಇವಾಗ ಆದರೆ ಇನ್ನೊಂದು 6 ತಿಂಗಳಿಗಾಗುತ್ತೆ, ಇನ್ನು 6 ತಿಂಗಳಿಗಾದ್ರೆ ಇನ್ನೊಂದು ವರ್ಷಕ್ಕಾಗುತ್ತೆ. ಅದನ್ನು ಸೆಕೆಂಡರಿ ಎಮಿನ್ಯೂರಿಯಾ ಅಂತ ಕರೀತಾರೆ. ಪ್ರೈಮರಿ ಎಮಿನ್ಯೂರಿಯಾ ಅಂದರೆ ಆಗದೇ ಇರೋ ಅಂಥದ್ದು. ಸೆಕೆಂಡರಿ ಎಮಿನ್ಯೂರಿಯಾ ಇರೆಗ್ಯುಲರ್ ಆಗಿ ಯಾವಾಗಲೂ ಒಂದೊಂದು ಸಲ ಆಗೋಂಥದ್ದು. ಆಮೇಲೆ ಹುಡುಗನಿಗೆ ಹದಿಹರಿಯಕ್ಕೆ ಬಂದಾಗ ವಾಯ್ಸ್ ಚೇಂಜ್ ಆಗಿರಲ್ಲ, ಗಡ್ಡ ಮೀಸೆ ಬಂದಿರಲ್ಲ, ಏನು ತೊಂದರೆ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗೆ ಸಿಕ್ಕುತ್ತೆ. ಕ್ಯಾರಿಯೋಟೈಪ್ ಮಾಡಿದಾಗ ನಮಗೆ ಗೊತ್ತಾಗೋಗುತ್ತೆ. ನೋಡ್ಲಿಕ್ಕೆ ಮಾತ್ರ ಗಂಡಸ್ರ ಥರ ಇರ್ತಾರೆ, ಆದರೆ ಅವ್ರ ಇನ್ನರ್ ಫೀಲಿಂಗ್ ಎಲ್ಲ ಹೆಣ್ಮಕ್ಳು ಥರ ಇರುತ್ತೆ. ಮತ್ತು ಇನ್ನು ಕೆಲವೊಬ್ರನ್ನ ತೊಗೊಂಡ್ರೆ ನೋಡ್ಲಿಕ್ಕೆ ಔಟ್ಲುಕ್ಕು ಹೆಣ್ಮಕ್ಳು ಥರ ಇರುತ್ತೆ, ಆದರೆ ಇನ್ನರ್ ಫೀಲಿಂಗ್ಸ್ ಎಲ್ಲ ಗಂಡು ಮಕ್ಕಳು ರೀತಿ ಇರುತ್ತೆ. ಅದು ಏನಾದರೂ ಅನುವಂಶೀಯತೆಗೆ ರಿಲೇಟೆಡ್ ಆಗಿರುತ್ತೆ. ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು? ಮತ್ತು ಆ ಥರ ಇದ್ದವ್ರಿಗೂ ಕೂಡ ಸೊಸೈಟಿಲಿ ಸ್ವಲ್ಪ ಮುಜುಗರ ಆಗುತ್ತೆ. ಹೌದು. ಈಗ ನೀವು ಕೇಳಿದ ಪ್ರಶ್ನೆಗೆ ಈಗ ನಾನು ವರ್ಣತಂತುಗಳ ಬಗ್ಗೆ ಹೇಳಿದೆ. ನಮ್ಮ ಮನುಷ್ಯನಲ್ಲಿ 46 ವರ್ಣತಂತು ಇರುತ್ತೆ ಅಂತ. ಅದರಲ್ಲಿ 44 ಆಟೋಸೋಮ್ಸ್ಗಳು, ಕಾಯ ವರ್ಣತಂತುಗಳು, ಇನ್ನು 2 ಸೆಕ್ಸ್ ಕ್ರೋಮೋಸೋಮ್ ಅಥವಾ ಲಿಂಗ ನಿರ್ಧರಿಸುವ ವರ್ಣತಂತುಗಳು ಅಂತ. ಹೆಂಗಸರಲ್ಲಿ XX ಇರುತ್ತೆ, ಗಂಡಸರಲ್ಲಿ XY ಅಷ್ಟೇ ಇರಬೇಕು. ಅಷ್ಟಿದ್ದಾಗ ಮಾತ್ರ, XY ಇದ್ದಾಗ ಮಾತ್ರ ಅವನು ಗಂಡಸು, XX ಇದ್ದರೆ ಮಾತ್ರ ಆಕೆ ಹೆಂಗಸು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತಾಯಿಯ ವಯಸ್ಸು ಜಾಸ್ತಿ ಆದಾಗ ಅಥವಾ ಏನಾದರೂ ಒಂದು ಕಾರಣದಿಂದ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಅಂತ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂಡಾಣು ವೀರ್ಯಾಣುಗಳ ಬಿಡುಗಡೆಯ ಸಂದರ್ಭದಲ್ಲಿ. ಆವಾಗ ಏನಾಗುತ್ತೆ, XY ಬದಲು XXY ಇನ್ನೊಂದು ಎಕ್ಸ್ಟ್ರಾ ಎಕ್ಸು ಗಂಡು ಮಕ್ಕಳಲ್ಲಿ ಇರುತ್ತೆ. ಬರೀ XY ಇರಬೇಕಲ್ವಾ, ಇನ್ನೊಂದು ಎಕ್ಸ್ಟ್ರಾ ಎಕ್ಸು ಸೇರ್ಕೊಂಡಿರುತ್ತೆ, XXY ಅಂತ ಕರಿತೀವಿ ಅದನ್ನು ನಾವು. ಅದು ಒಂದು ಥರದ ಸಿಂಡ್ರೋಮ್, ಕಾಯಿಲೆಗಳ ಕೂಟ. ಅದನ್ನು ಕ್ಲೈನಿಫೆಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಕ್ಲೈನಿಫೆಲ್ಟರ್ ಸಿಂಡ್ರೋಮಿನ ಗಂಡಸರು ಸ್ವಲ್ಪ ನೋಡೋದಕ್ಕೆ ಹೆಂಗಸರ ಹೋಲಿಕೆಯನ್ನು ನಾವು ಅವ್ರನ್ನ ನೋಡ್ಬೋದು. ಅವ್ರನ್ನ ಹಾಗೆ ಕ್ಲಿನಿಕಲ್ ಅಬ್ಸರ್ವೇಷನ್ ಮಾಡಿದಾಗ ಹೆಂಗಸರ ಥರ. ಯಾವ ಥರ ಅಂತಂದರೆ ಎತ್ತರವಾಗಿರ್ತಾರೆ, ಕೈ ಕಾಲೆಲ್ಲ ಸಪೂರವಾಗಿರುತ್ತೆ, ನೀಳ ಕೈ ಕಾಲು ಅಂತೀವಲ್ಲ ಹೆಂಗಸರಿಗಿರುತ್ತಲ್ಲ, ಬೆರಳುಗಳೆಲ್ಲ ಉದ್ದುದ್ದ ಇರುತ್ತೆ. ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟ್ ಇರುತ್ತೆ, ಗೈನೆಕೋಮ್ಯಾಸ್ಟಿಯಾ ಅಂತ ಕರಿತೀವಿ. ಬ್ರೆಸ್ಟು ಹೆಂಗಸರ ಥರ ತುಂಬ ಅಲ್ಲ, ಒಂದು ಸ್ವಲ್ಪ ಜಾಸ್ತಿ ಡೆವಲಪ್ ಆಗ್ತಾ ಇರುತ್ತೆ. ಆಮೇಲೆ ಕೆಲವೊಂದು ಪ್ಯೂಬಿಕ್ ಹೇರ್ ಅಂತ, ಹೆಂಗಸರಿನ ಥರ ಪ್ಯೂಬಿಕ್ ಹೇರ್ ಅಂದರೆ ಕೆಲವೊಂದು ಹೇರ್ ಪ್ಯಾಟ್ರನ್ ಇರುತ್ತಲ್ಲ ನಮಗೆ ಜನನೇಂದ್ರಿಯದ ಸುತ್ತ, ಆ ಥರ ಗಂಡಸರಲ್ಲಿ ಆ ಪ್ಯಾಟ್ರನ್ನಲ್ಲಿರುತ್ತೆ. ಮತ್ತು ಈ ಗಂಡಸು ಮತ್ತು ಹೆಂಗಸರನ್ನ ನಾವು ನೋಡಿದಾಗ ಈ ನಮ್ಮ ಕೊಬ್ಬು ಶೇಖರಣೆಯಾಗುವುದಿದೆಯಲ್ಲ, ಗಂಡಸರಲ್ಲಿ ಬೇರೆ ಬೇರೆ ಜಾಗ, ಹೆಂಗಸರಲ್ಲಿ ಬೇರೆ ಜಾಗ. ಹೆಂಗಸರಲ್ಲಿ ಹಿಪ್ಪಲ್ಲಿ ಜಾಸ್ತಿ ಆಗುತ್ತೆ, ಗಂಡಸರಲ್ಲಿ ಹೊಟ್ಟೆ ಮೇಲೆ ಜಾಸ್ತಿ ಆಗುತ್ತೆ. ಆದರೆ ಈ ಥರದ ಕ್ಲೈನಿಫಿಲ್ಟರ್ ಗಂಡಸರಲ್ಲಿ ಹಿಪ್ಪಲ್ಲಿ, ಅಂದರೆ ಹೆಂಗಸರ ಥರ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಹೆಂಗಸರ ಲಕ್ಷಣಗಳು ಏನೇನಿರುತ್ತೆ ಅದೆಲ್ಲ ಕಾಣ್ತಾ ಬರುತ್ತೆ. ಗಡ್ಡ ಮೀಸೆ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ನೆಲ್ಲ ಚೆನ್ನಾಗಿರುತ್ತೆ. ಮತ್ತು IQ ತುಂಬ ಬುದ್ಧಿಮಾಂದ್ಯತೆ ಏನಿರಲ್ಲ, ಸ್ವಲ್ಪ ಇದಿರುತ್ತೆ. ಬಹಳಷ್ಟು ಜನ ಏನಾಗುತ್ತೆ, ಮದುವೆನೂ ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಇದು ಈ ಥರ XXY. ಏಕೆಂದರೆ ಯಾರು ಕ್ರೋಮೋಸೋಮ್ ಟೆಸ್ಟ್ ಯಾರೂ ಮಾಡಿಸಲ್ವಲ್ಲ. ಮದುವೆ ಆದಮೇಲೆ ಸ್ವಲ್ಪ ಅವ್ರಿಗಿರುತ್ತೆ, ಡೌಟ್ ಇರಬಹುದು, ಆದರೆ ಕೆಲವೊಮ್ಮೆ ಹೇಳ್ಕೊಂಡಿರೋದಿಲ್ಲ ತಂದೆ ತಾಯಿ ಹತ್ರ, ಯಾರ ಹತ್ರನೂ. ಆನಂತರ ಮದುವೆ ಆದಾಗ ಮಕ್ಕಳಾಗೋದಿಲ್ಲ ಅವರಿಗೆ, ಏಕೆಂದರೆ ಅವರ ಟೆಸ್ಟಿಸು ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಟೆಸ್ಟಿಸು ತುಂಬಾ ಸಣ್ಣದಿರುತ್ತೆ. ಮತ್ತು ಪೆನ್ನಿಸು ಆ ಥರ ಜನನೇಂದ್ರಿಯಗಳು ಏನೇನಿರುತ್ತೆ ಪುರುಷರ ಜನನೇಂದ್ರಿಯ ಸರಿಯಾದ ರೀತಿಯಲ್ಲಿ ಅದು ಬೆಳವಣಿಗೆ ಆಗಿರೋದಿಲ್ಲ. ಹಾಗಾಗಿ ವೀರ್ಯಾಣುವಿನ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ, ಅವರಿಗೆ ವೀರ್ಯಾಣು ಬಿಡುಗಡೆ ಆಗೋದಿಲ್ಲ. ಸೊ ವೈದ್ಯರ ಹತ್ರ ಹೋದಾಗ ಹೀಗೆ ಮಕ್ಕಳಾಗಿಲ್ಲ ಅಂತ ದಂಪತಿಗಳು ಹೋಗ್ತಾರಲ್ಲ, ವೈದ್ಯರು ಎಲ್ಲ ಟೆಸ್ಟ್ ಮಾಡಿದಾಗ ಗೊತ್ತಾಗೋಗುತ್ತೆ ಅವ್ರಿಗೆ, ಇದು ಕ್ಲೈನಿಫೆಲ್ಟರ್ ಸಿಂಡ್ರೋಮ್ ಇರಬಹುದು ಅಂತ. ನಂತರ ಏನು ಮಾಡ್ತಾರೆ, ಕ್ರೋಮೋಸೋಮ್ ಟೆಸ್ಟ್ಗೆ ಕಳಿಸ್ತಾರೆ ಅವ್ರನ್ನ. ಕ್ರೋಮೋಸೋಮ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇದು XXY ಅಂತ. ಕ್ಲಾಸಿಕಲ್ ಆಗಿದ್ದರೆ ತುಂಬ ಚೆನ್ನಾಗಿ ಅವರು. ಈಗ ನನ್ನ ಒಂದು ಸಂಶೋಧನೆಯ ಸಂದರ್ಭದಲ್ಲಿ
ನಾನು ಇದ್ರ ಬಗ್ಗೆ ಎಲ್ಲ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಡೌನ್ ಸಿಂಡ್ರೋಮ್ ಆಗ್ಬೋದು, ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಆಗ್ಬೋದು, ಆಮೇಲೆ ಟರ್ನರ್ ಸಿಂಡ್ರೋಮ್. ಮಕ್ಕಳುಗಳಲ್ಲೇ ನಾವು ಅದನ್ನು ರಕ್ತವನ್ನು ತೆಗೆದುಕೊಂಡು ಅದರಿಂದ ವರ್ಣತಂತುಗಳನ್ನು ತಯಾರು ಮಾಡಿ ಅದನ್ನು ಕಂಡುಹಿಡಿತಾ ಇದ್ವು. ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದರೆ, ನನ್ನ ಸಂಶೋಧನೆ ಅವಧಿಯಲ್ಲಿ ಗಂಡಸರು ಯಾರಾದರೂ ಹುಡುಗರು ಅವರು ಸುಮ್ಮನೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಅಂದಾಜು ಗೊತ್ತಾಗ್ತಾ ಇತ್ತು ನನಗೆ. ಇಷ್ಟು ಇವ್ರಿಗೇನೋ ಸ್ವಲ್ಪ ತೊಂದರೆ ಇದೆ, ಅವ್ರ ಮಾತು ಕತೆ ಬೇರೆಯವ್ರಿಗೆ ಅರ್ಥ ಆಗದೇ ಇದ್ದಂಥ ಸೂಕ್ಷ್ಮಗಳು ಇರುತ್ತಲ್ಲ, ಅದು ಏಕೆಂದರೆ ಅಷ್ಟು ಜನನ ನಾನು ಯಾವಾಗಲೂ ಎನ್ಕೌಂಟ್ರ್ ಮಾಡ್ತಿದ್ದೆ, ಮಾತಾಡಿಸ್ತಿದ್ದೆ, ಇದು ಮಾಡ್ತಿದ್ದೆ, ರಕ್ತ ತಗಂತಿದ್ದೆ. ಇದು ಒಂದು ಅಭ್ಯಾಸ ಆಗಿತ್ತಲ್ಲ, ಗೊತ್ತಾಗೋಗುತ್ತು ಸ್ವಲ್ಪ ಏನೋ ಸಮಥಿಂಗ್ ವೆಂಟ್ ರಾಂಗ್. ಕೆಲವೊಬ್ರು ಹೆಣ್ಮಕ್ಳ ಥರನೇ ಮಾತಾಡ್ತಿರ್ತಾರೆ ಗಂಡು ಮಕ್ಕಳು. ಕೆಲವೊಂದಿರುತ್ತೆ, ಕೆಲವುದು ಸ್ವಲ್ಪ ಇರುತ್ತೆ, ಅಷ್ಟೊಂದು ಗೊತ್ತಾಗೋದು ಇಲ್ಲ. ಅಂತಹದ್ದೂ ಗೊತ್ತಾಗೋದು ನನಗೆ ಅಷ್ಟೊಂದು ಅಂದರೆ ಅದು ಒಂದು ಅನುಭವದ ಮೇಲೆ ಅಷ್ಟೇ. ಅದರಲ್ಲಿ ಏನು ಸ್ಪೆಷಾಲಿಟಿ ಅಂತಲ್ಲ, ಒಂದು ಅನುಭವ ಹೆಚ್ಚಾದಂತೆ ನಮಗೆ ಆ ಕ್ಷೇತ್ರದಲ್ಲಿ ಅದರ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಸಿಗುತ್ತಲ್ಲ, ಆ ಥರ. ಇದು ಗೈನಕೋಮ್ಯಾಸ್ಟಿಯಾ ಅಂತ ಹೇಳಿದೆ. ಈ ಥರದ್ದೆಲ್ಲ ಇಲ್ಲೇನಾಗುತ್ತೆ ಅಂದರೆ, ಕೆಲವೊಮ್ಮೆ ಮೊಸೈಕ್ ಕಂಡೀಷನ್ ಅಂತ ಇದೆ ಇದೇ ತೊಂದರೆಯಲ್ಲಿ. ಮೊಸೈಕ್ ಅಂದರೆ ದೇಹದಲ್ಲಿರುವ ಎಲ್ಲ ಜೀವಕೋಶಗಳಲ್ಲೂ ತೊಂದರೆ ಇರಲ್ಲ. ಒಂದಷ್ಟು ಜೀವಕೋಶಗಳಲ್ಲಿ XXY ಇರುತ್ತೆ, ಮತ್ತು ಕೆಲವು ಜೀವಕೋಶಗಳು XY ಇರುತ್ತೆ. ಅಂಥವರಿಗೇನಾಗುತ್ತೆ ಅಂದರೆ, ಅಷ್ಟೊಂದು ನೀವು ನೋಡಿದಾಗ ಗೊತ್ತಾಗೋದಿಲ್ಲ ನಿಮಗೆ. ಚೆನ್ನಾಗಿ ಗಂಡಸರ ಥರನೇ ಇರ್ತಾರೆ ಅವರು. ಹೆಂಗಸರದ್ದು ಯಾವುದೇ ರೀತಿಯ ಗುಣಲಕ್ಷಣಗಳಾಗಲಿ ಭಾವನೆ ಏನಿಲ್ಲ. ಅಂಥವ್ರು ಮದುವೆ ಆಗಿ ಅವ್ರಿಗೂ ಅಷ್ಟೇ ಮಕ್ಕಳಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ವೈದ್ಯರ ಬಳಿ ಹೋದಾಗ ಗೊತ್ತಾಗುತ್ತೆ ಮೊಸಾಯಿಕ್ ಪ್ಯಾಟ್ರನ್ ಇದು. ಕೆಲವು ಜೀವಕೋಶ ಚೆನ್ನಾಗಿದೆ, ಕೆಲವು ಜೀವಕೋಶಗಳಲ್ಲಿ ಅಬ್ನಾರ್ಮಲಿಟಿ ಇದೆ ಅಂತ. ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದರ ಮೇಲೆ ವ್ಯಕ್ತಿಯ ಒಂದು ದೈಹಿಕ ಬದಲಾವಣೆಗಳನ್ನು ನಾವು ನೋಡ್ಬೋದು. ಎಲ್ಲ ಜೀವಕೋಶಗಳಲ್ಲೂ ತೊಂದರೆ ಇದ್ದರೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಕೆಲವು ಜೀವಕೋಶಗಳಲ್ಲಿ ತೊಂದರೆ ಇದ್ದರೆ ಆ ಒಂದು ಗುಣಲಕ್ಷಣ ಕಮ್ಮಿ ಇರುತ್ತೆ. ಇದು ಕ್ಲೈನಿಫಿಲ್ಟರ್ಸು. ಇದು 1500 ಜನರಲ್ಲಿ ಒಂದು ಮಗು ಈ ಥರ ಹುಟ್ಟುವ ಸಾಧ್ಯತೆ ಇದೆ. 1500 ಮಕ್ಕಳು ಹುಟ್ಟಿದಾಗ ಒಂದು ಮಗುವಿಗೆ ಡೌನ್ ಸಿಂಡ್ರೋಮ್ ಬರುವ ಸಾಧ್ಯತೆ ಇದೆ. ಇನ್ನು ಟರ್ನರ್ ಸಿಂಡ್ರೋಮ್ ಅನ್ನೋದು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ತೊಂದರೆ. ಇಲ್ಲಿ ಹೆಂಗಸರಲ್ಲಿ 2 X ಇರಬೇಕು, ಒಂದಿರುತ್ತೆ, ಇನ್ನೊಂದಿರಲ್ಲ. ಹಾಗಾಗಿ ಅವರಿಗೆ ಹೆಂಗಸಿನ X ಕ್ರೋಮೋಸೋಮು ಹೆಣ್ಣಿನ ಒಂದು ಸ್ವಭಾವವನ್ನು ತಿಳಿಸೋವಂಥದ್ದು ಗುಣಲಕ್ಷಣ. ಇಲ್ಲಿ ಒಂದೇ ಒಂದು ಇರೋದ್ರಿಂದ ಹೆಣ್ಣಿನ ಒಂದು ಗುಣಲಕ್ಷಣಗಳು ಕಮ್ಮಿ ಇರುತ್ತೆ ಅವ್ರಿಗೆ. ಇಂಥ ಹೆಣ್ಣು ಮಕ್ಕಳಿಗೆ ಅವರಿಗೆ ಹದಿಹರಿಯಕ್ಕೆ ಬಂದರೂ ಋತುಮತಿಯವರು ಆಗಲ್ಲ. ಅವರು ಋತು ಸ್ರಾವನೇ ಆರಂಭ ಆಗಲ್ಲ. ಕಾರಣ ಅಂಡಾಶಯನೇ ಇರೋದಿಲ್ಲ, ಓವರಿಸು ಇರೋದಿಲ್ಲ, ಆಮೇಲೆ ಯೂಟ್ರಸ್ಸು ಇರೋದಿಲ್ಲ, ಒಳಗಡೆ ಏನೂ ಇರೋದಿಲ್ಲ. ಸೊ ಏನಾಗುತ್ತೆ ಅಂದರೆ, ಭಾಳಷ್ಟು ಸಂದರ್ಭದಲ್ಲಿ ಋತುಮತಿಯರೇ ಆಗಲ್ಲ. ಈ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಋತುಮತಿಯರಾಗಲ್ಲ ಅಂದಾಗ ಅಯ್ಯೋ ಹುಡುಗಿಗೆ ಸ್ವಲ್ಪ ಪೀಚಾಗಿದ್ದಾಳೆ, ಅಥವಾ ಮದುವೆ ಆದಮೇಲೆ ಸರಿಯಾಗುತ್ತೆ, ಋತುಮತಿ ಆಗದೆ ಹೋದರೂ ಮದುವೆ ಆದಮೇಲೆ ಇದೆಲ್ಲ ಸರಿಯಾಗುತ್ತೆ ಅಂತ ಮದುವೆ ಮಾಡಿರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಆ ಥರ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ನಂತರ ಋತುಸ್ರಾವನೇ ಆರಂಭ, ಏಕೆಂದರೆ ಅಂಡಾಣುನೇ ಬಿಡುಗಡೆ ಆಗಲ್ವಲ್ಲ. ನಂತರ ಅವರು ವೈದ್ಯರ ಹತ್ರ ಬಳಿ ಹೋಗಿ ವೈದ್ಯರು ಎಲ್ಲ ಹೇಳಿದ ಮೇಲೆ ಕೋರ್ಟಿಗೆ ಹೋಗಿ ಕೋರ್ಟಿಂದ ಅದು ಕ್ಯಾರಿಯೋಟೈಪಿಂಗಿಗೆ ಕಳಿಸ್ತಾರೆ ಫೊರೆನ್ಸಿಕಲಿ. ನಂತರ ಅಲ್ಲಿಂದ ಈಕೆ X0 ಅಂದರೆ ಟರ್ನರ್ ಸಿಂಡ್ರೋಮ್ ಇರುವಂತಹ ಮಹಿಳೆ ಅಂದರೆ ಡೈವರ್ಸನ್ನು ತಗೋಬೋದು. ಅದಕ್ಕೆ ಅವಕಾಶ ಇದೆ. ಇದಕ್ಕೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ. ಹಾಗಾಗಿ ಮುಚ್ಚಿಟ್ಟು ಮದುವೆ ಮಾಡಿರೋಂಥದ್ದು ಬೇಕಾದಷ್ಟು ಇದೆ. 2 ಕಡೆಯೂ ಇದೆ. ಕ್ಲೈನಿಫಿಲ್ಟರಲ್ಲಿ ಮಗನಿಗಿರುವ ತೊಂದರೆಯನ್ನು ಮುಚ್ಚಿಟ್ಟು ಮದುವೆ ಮಾಡಿರೋದು ಇದೆ, ಹೆಣ್ಣು ಮಕ್ಕಳಲ್ಲಿ ಅವಳಿಗಿರುವ ತೊಂದರೆಯನ್ನು ಮುಚ್ಚಿಟ್ಟು ಮದುವೆ ಮಾಡಿರೋದು ಇದೆ. ಈ ರೀತಿ ತೊಂದರೆಗಳನ್ನು ಮುಚ್ಚಿಡ್ತಾರೆ. ಮತ್ತು ಹೆಣ್ಣು ಮಕ್ಕಳಲ್ಲಿ ಅವರಿಗೆ ಆ ಗುಣಲಕ್ಷಣ ಇರಲ್ಲ. ಅಂದರೆ ಅವರು ಮೊದಲನೇದಾಗಿ ಋತುಸ್ರಾವ ಆರಂಭ ಆಗಲ್ಲ, ಋತುಸ್ರಾವನೇ ಇರಲ್ಲ. ಮತ್ತು ಗಿಡ್ಡವಾಗಿರ್ತಾರೆ, ಕುಳ್ಳಕ್ಕಿರ್ತಾರೆ. ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟ್ ಇರೋದಿಲ್ಲ. ಅದು ನಿಪ್ಪಲ್ ತುಂಬ ದೂರ ಇರುತ್ತೆ, ವೈಡ್ ಸ್ಪ್ರೆಡ್ ನಿಪ್ಪಲ್ ಅಂತ ಕರಿತೀವಿ ಅದನ್ನು. ಆಮೇಲೆ ಕುತ್ತಿಗೆಯ ಭಾಗದಲ್ಲಿ ಎಕ್ಸ್ಟ್ರಾ ಫೋಲ್ಡ್ ಆಫ್ ಸ್ಕಿನ್ ಒಂಥರ ಇರುತ್ತೆ, ಒಂದು ಸ್ವಲ್ಪ ದಪ್ಪ ಇರುತ್ತೆ ಕುತ್ತಿಗೆ, ಹಿಂಗೆ ಎಕ್ಸ್ಟ್ರಾ ಫೋಲ್ಡ್ ಆಫ್ ಸ್ಕಿನ್, ವೆಬ್ಬಿಂಗ್ ಆಫ್ ದ ನೆಕ್ ಅಂತ ಕರಿತೀವಿ. ಕಿವಿ ಕೆಳಗಿರುತ್ತೆ, ಲೋಸೆಟ್ ಇಯರು. ಮುಖದ ಒಂದು ಲಕ್ಷಣವೂ ಅಷ್ಟು ಎಲ್ಲ ಪ್ರಾಂಪ್ಟಾಗಿ ಇರೋದಿಲ್ಲ, ಮೂಗು ಕಣ್ಣು ಎಲ್ಲ ಒಂದು ಗೊತ್ತಾಗುತ್ತೆ ಒಂದು ಸ್ವಲ್ಪ ತೊಂದರೆ ಇರೋದು ಅಂತ. ಆಮೇಲೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಎಲ್ಲ ಮಾಡಿದಾಗ ಒಳಗಡೆ ಗೊತ್ತಾಗುತ್ತೆ, ಅಂಡಾಣುಗಳು ಬಿಡುಗಡೆ ಆಗಲ್ಲ, ಅಂಡಾಶಯ ಇಲ್ಲ, ಆಮೇಲೆ ಗರ್ಭಕೋಶ ಇಲ್ಲ, ಅದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇದು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ತೊಂದರೆ. ಕೇವಲ ಒಂದೇ ಒಂದು X ಇದ್ದಾಗ ಇದನ್ನು ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಇದರ ಹೊರತಾಗಿ ಕೆಲವೊಂದು ಹೆಣ್ಣು ಮಕ್ಕಳಿಗೆ 2 X ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ X ಇರುತ್ತೆ, XXX ಪಾಲಿ X. ಎಕ್ಸ್ಟ್ರಾ ಇದ್ರೂ ಕಷ್ಟ, ಕಡಿಮೆ ಇದ್ರೂ ಕಷ್ಟ. ಅದಕ್ಕೆ ನಾನು ಹೇಳಿದ್ದು, ಅದು ಎಷ್ಟು ಇರಬೇಕು ಅಷ್ಟೇ ಇರಬೇಕು.
ಪಾಲಿಎಕ್ಸ್ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆಕೆ ಸ್ವಲ್ಪ ಫಿಸಿಕ್ಕು ತುಂಬ ಜಾಸ್ತಿ ಇರುತ್ತೆ, ಒಂದು ಎಕ್ಸ್ಟ್ರಾ ಎಕ್ಸ್ ಇರುತ್ತಲ್ಲ. ಬಹಳಷ್ಟು ಸೆಲೆಬ್ರಿಟಿಗಳು ಹಾಲಿವುಡ್ಡಲ್ಲಿ ಬಾಲಿವುಡ್ ಎಲ್ಲದರಲ್ಲೂ ಇರೋಂಥ ಕೆಲವು ಸೆಲೆಬ್ರಿಟಿಗಳು ಪಾಲಿಎಕ್ಸ್ ಫೀಮೇಲ್ಸ್, ಅವರು ಪಾಲಿಎಕ್ಸ್ ಸಿಂಡ್ರೋಮ್ ಅಂತಲೇ ಅದು. ಅವ್ರಿಗೇನು ಬೇರೆ ತೊಂದರೆ ಏನಿರಲ್ಲ, ಆದರೆ ಇನ್ಫರ್ಟಿಲಿಟಿ ಅಷ್ಟೇ, ಮಕ್ಕಳಾಗಲ್ಲ ಅವ್ರಿಗೆ. ಅದು ಬಿಟ್ಟರೆ ತುಂಬ ಫಿಸಿಕ್ಕು ತುಂಬ ಎತ್ತರವಾಗಿ ಫಿಟ್ಟು ಪರ್ಸ್ನಾಲಿಟಿ ಎಲ್ಲ ನೋಡ್ತು ಅಂದರೆ ಹೆಂಗಿದಾರಲ್ಲ ಅಂತ ಅನಿಸುತ್ತೆ. ಅವರು ಸುಮಾರು ಜನ ಮಾಡ್ಲಿಂಗ್ ಹೊಟ್ಟೋಗ್ತಾರೆ ಅವರು. ಅಂಥ ಸಂದರ್ಭದಲ್ಲಿ ಮಾಡ್ಲಿಂಗಲ್ಲಿ ಬೇರೆ ಥರದ ಆ ಕ್ಷೇತ್ರಕ್ಕೆ ಹೊರಟೋಗ್ತಾರೆ ಅವರು. ಆದರೆ ಅವ್ರಿಗೇನೆಂದರೆ ಮಕ್ಕಳಾಗೋದಿಲ್ಲ. ಕಾರಣ ಏನು ಅಂದರೆ ಎಕ್ಸ್ಟ್ರಾ ಎಕ್ಸ್ ಇರೋದ್ರಿಂದ ಅವರಿಗೆ ಆ ಜೀನ್ ಎಕ್ಸ್ಪ್ರೆಷನ್ನು ತುಂಬ ಜಾಸ್ತಿಯಾಗಿ ಒನ್ಸ್ ಅಗೇನ್ ತೊಂದರೆನೇ ಅದು. ಲೇಡೀಸ್ ಥರನೇ ಇರುತ್ತೆ ಮತ್ತು ಇನ್ನೂ ತುಂಬ ಚೆನ್ನಾಗಿರ್ತಾರೆ ಅವರು. ಲೇಡೀಸಲ್ಲಿ ಇನ್ನೂ ಅವ್ರು ನೋಡ್ರೆ ಬಾ ಅನ್ನ ಚೆನ್ನಾಗಿದ್ದಾರೆ ಅಂತ ಒಂದು ಕಾಸ್ಮೆಟಿಕ್ ಸರ್ಜರಿ ಇರ್ಬೋದು. ಆ ಥರ ನಾವು ಜನಸಾಮಾನ್ಯರು ಆ ಥರ ನಾವು ಯಾವತ್ತೂ ಇರೋದಿಲ್ಲ. ಅವರ ಹೈಟು ವೆಯ್ಟಿಗೆ ತಕ್ಕಂತೆ ದೇಹದ ಅಂಗಾಂಗಗಳ ಬೆಳವಣಿಗೆ ಇರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಕಾಸ್ಮೆಟಿಕ್ ಸರ್ಜರಿ ಒಂದು ಆಪ್ಷನು, ಇನ್ನೊಂದು ಹಾರ್ಮೋನ್ ಥೆರಪಿ ಇರುತ್ತೆ, ಇನ್ನೊಂದು ಈ ಥರ ಕಾಯಿಲೆ ಇರುವ ಸಾಧ್ಯತೆ ಇದೆ. ಹಾಗಾದಾಗ ಮಾತ್ರ ಆ ಥರ ನಾವು ಅಷ್ಟು ಚೆನ್ನಾಗಿ ಅವರನ್ನು ನೋಡೋಕ್ಕೆ ಸಾಧ್ಯ. ಹಾಗಾಗಿ ಜನಸಾಮಾನ್ಯರು ನಾವು ಆ ಥರ ಇಲ್ಲ ಅನ್ನೋದು ಕೀಳಿರಿಮೆ ಬೇಡ. ಏಕೆಂದರೆ ಅದರ ಹಿಂದೆ ಬೇಕಾದಷ್ಟು ಕಾರಣಗಳಿರುತ್ತೆ. ಒಂದು ಕಾಸ್ಮೆಟಿಕ್ ಸರ್ಜರಿ ಮಾಡಿರ್ಬೋದು, ಅದು ಬ್ರೆಸ್ಟ್ ಪ್ರಾಸ್ಟೇಟ್ಸ್ ಅಂತ ಮಾಡ್ತಾರಲ್ಲ, ಎನ್ಲಾರ್ಜ್ಮೆಂಟ್ ಮಾಡ್ಕೊಳ್ಳೋಂಥದ್ದೇ ಆಗಿರಬಹುದು, ಅಥವಾ ಹಾರ್ಮೋನ್ಗಳ ಥೆರಪಿನ ತಗೊಂಡು ಹಾರ್ಮೋನ್ಸ್ ಜಾಸ್ತಿ ಎಸ್ಟ್ರೋಜನ್ನು ಈ ಥರದ್ದೆಲ್ಲ ತಗೊಂಡಾಗ್ಲೂ ದೇಹದ ಬೆಳವಣಿಗೆ ಆ ಥರ ಆಗಿರುತ್ತೆ. ಇಲ್ಲ ಅಂದರೆ ಈ ಥರದ ಕಾಯಿಲೆಗಳಿರುವಂಥದ್ದು. ಇವರಿಗೆಲ್ಲ ಟ್ರಾನ್ಸ್ ಥರ ಕನ್ವರ್ಟ್ ಆಗೋ ಫೀಲಿಂಗ್ ಏನಿರೋದಿಲ್ಲ. ಇದರಲ್ಲಿ ಫೀಲಿಂಗ್ ಇರಲ್ಲ, ಏಕೆಂದರೆ ಕಂಪ್ಲೀಟ್ ಎಕ್ಸ್ ಇರೋದ್ರಿಂದ ಟ್ರಾನ್ಸ್ ಫೀಲಿಂಗ್ ಏನು ಬರಲ್ಲ. ಅಂದರೆ ಇನ್ಫರ್ಟಿಲಿಟಿ ಇರುತ್ತೆ. ಬಹಳಷ್ಟು ಜನ ಮಹಿಳೆಯರು ಇನ್ಫರ್ಟಿಲಿಟಿ ಬಂಜೆತನದಿಂದ ವೈದ್ಯರ ಬಳಿ ಹೋದಾಗ ಗೊತ್ತಾಗಿರೋ ಅಂಥದ್ದಿದೆ. ಅಲ್ಲಿವರೆಗೂ ಗೊತ್ತೇ ಇರಲ್ಲ ಅವ್ರಿಗೆ, ಅಲ್ಲಿವರೆಗೂ ಗೊತ್ತಿರೋದಿಲ್ಲ. ಈ ಎಲ್ಲ ತೊಂದರೆಗಳು ಗೊತ್ತಾಗೋದು ಯಾವಾಗಂದರೆ ಮದುವೆಯಾಗಿ ಮಕ್ಕಳು ಅಂತ ಬಂದಾಗಲೇ ಕೆಲವೊಂದು ಗೊತ್ತಾಗೋದು. ಮದುವೆ ಆದಮೇಲೆ ಅಲ್ಲಿವರೆಗೂ ಯಾರು ಅಷ್ಟೊಂದು ಡೀಪಾಗಿ ಅವರ ಬಗ್ಗೆ ಯಾರು ಇದು ಮಾಡಿರಲ್ಲ ಅಲ್ವಾ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅದೇ ಥರ ಪುರುಷರಲ್ಲಿ ಇನ್ನೊಂದು ತೊಂದರೆ ಇದೆ. XY ಜೊತೆಗೆ ಕೆಲವು ಸಂದರ್ಭದಲ್ಲಿ ಇನ್ನೊಂದು ವೈ ಇರುತ್ತೆ. XXY ಬಗ್ಗೆ ನಾನು ಹೇಳಿದೆ, ಕ್ಲೈನಿಫಿಲ್ಟರ್ ಅಂತ. XYY ಸಿಂಡ್ರೋಮ್ ಅಂತ ಒಂದಿದೆ. ಅವರು ಅಗ್ರೆಸಿವ್ ಬಿಹೇವಿಯರ್, ಅವರ ನಡವಳಿಕೆ ವಿಚಿತ್ರವಾಗಿರುತ್ತೆ. ಕೆಲವೊಂದು ಸೈಕಾಸಿಸ್, ಕೆಲವು ಕ್ರಿಮಿನಲ್ ಆ್ಯಟಿಟ್ಯೂಡ್ ಇರೋಂಥವರು. ಈ ಕೆಲವೆಲ್ಲ ಕೇಳಿರ್ಬೋದು ನೀವು. ಅವ್ರನ್ನ ತುಂಬ ಬರ್ಬರವಾಗಿ ಪ್ರೇಯಸಿಯನ್ನು ಕೊಂದು ಫ್ರಿಜ್ಜಲ್ಲಿಟ್ಟಿದ್ರು, ಅದೆಷ್ಟೋ ಪೀಸ್ ಮಾಡಿದ್ರು, ಅದೆಷ್ಟೋ ಸೀರಿಯಲ್ ಕಿಲ್ಲರ್ ಅಂತೆಲ್ಲ ನಾವು ಕೆಲವು ಮೂವಿಗಳಲ್ಲಿ ನೋಡ್ತೀವಲ್ಲ. ಕೆಲವೊಂದು ಈ ಥರ ಕ್ರಿಮಿನಲ್ ಇನ್ ದ ಸೆನ್ಸ್ ಅಪರಾಧ ಅನ್ನೋದಕ್ಕಿಂತ ಒಂಥರ ಅಗ್ರೆಸಿವ್ ಬಿಹೇವಿಯರು ಜಾಸ್ತಿ ಇರುತ್ತೆ ಅವರಿಗೆ. ಒಂಥರ ಸೈಕಾಲಜಿಕಲಿ ನಾಟ್ ನಾರ್ಮಲ್. ಹಾಗಾಗಿ ವರ್ಣತಂತುಗಳ ಸಂಖ್ಯೆ ಅದು ಎಷ್ಟಿರಬೇಕು ಅಷ್ಟೇ ಇರಬೇಕು. ಅದು ಎಕ್ಸ್ಟ್ರಾ ಎಕ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ವೈ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ಯಾವುದೇ ಕ್ರೋಮೋಸೋಮ್ ಆಗಿದ್ದರೂ ಜಾಸ್ತಿ ಆದಂಗೆ ಅಥವಾ ಕಮ್ಮಿ ಆದಂಗೆ ಪೂರಕವಾಗಿ ದೇಹಕ್ಕೆ ಎಷ್ಟು ಸಿಗ್ನಲ್ ಕೊಡಬೇಕು, ಜೀನ್ ಎಕ್ಸ್ಪ್ರೆಸ್ ಆಗಬೇಕು, ಎಷ್ಟು ಪ್ರೋಟೀನ್ ಬಿಡುಗಡೆ ಮಾಡಬೇಕು, ಎಷ್ಟು ಕಿಣ್ವಗಳನ್ನು ಅದನ್ನು ಮಾಡಲ್ಲ. ಅದಕ್ಕಿಂತ ಜಾಸ್ತಿ ಮಾಡುತ್ತೆ, ಇಲ್ಲ ಕಮ್ಮಿ ಮಾಡುತ್ತೆ. ಎರಡೂ ಕಾಯಿಲೆ ಅಂತಲೇ ನಾವು ಹೇಳ್ಬೋದು. ಜೀನ್ ಎಕ್ಸ್ಪ್ರೆಷನು ಯಾವಾಗಲೂ ಸರಿಯಾದ ರೀತಿಯಲ್ಲಿ ನಡೀಬೇಕು. ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದು ಕಾಯಿಲೆಯ ರೂಪದಲ್ಲಿ ನಾವು ಅದನ್ನು ನೋಡ್ಬೋದು. ಸಿಂಡ್ರೋಮ್ ಅಂತ ಕಾಯಿಲೆಗಳ ಕೂಟ, ಬರೀ ಒಂದು ಕಾಯಿಲೆ ಅಲ್ಲ, ಅವರ ದೇಹದ ಎಲ್ಲ ಭಾಗಗಳಲ್ಲೂ ತೊಂದರೆಗಳನ್ನು ನಾವು ನೋಡ್ತಾ ಬರಬಹುದು. ಏನಾದರೂ ಟೆಸ್ಟಲ್ಲಿ ಏನಾದರೂ ಗೊತ್ತಾಗುತ್ತಾ ಮೇಡಮ್? ಇದಕ್ಕೆ ಏನಾದರೂ ಟೆಸ್ಟ್ ಇದೆಯಾ? ಇದು ಖಂಡಿತ ಇದೆ. ಏನಕ್ಕೆ ಅಂತಂದರೆ, ಏನಾದರೂ ವೈದ್ಯರಿಗೆ ಹದಿಹರಿಯದಲ್ಲಿ ಆ ಹುಡುಗಿಗೆ ಒಂದು ಋತುಸ್ರಾವ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ಪ್ರೈಮರಿ ಎಮಿನ್ಯೂರಿಯಾ ಅಂತ ಕರಿತೀವಿ. ಅಥವಾ ಋತುಸ್ರಾವ ತುಂಬ ಇರೆಗ್ಯುಲರ್ ಅಂದರೆ ಇವಾಗ ಆದರೆ ಇನ್ನೊಂದು 6 ತಿಂಗಳಿಗಾಗುತ್ತೆ, ಇನ್ನು 6 ತಿಂಗಳಿಗಾದ್ರೆ ಇನ್ನೊಂದು ವರ್ಷಕ್ಕಾಗುತ್ತೆ. ಅದನ್ನು ಸೆಕೆಂಡರಿ ಎಮಿನ್ಯೂರಿಯಾ ಅಂತ ಕರೀತಾರೆ. ಪ್ರೈಮರಿ ಎಮಿನ್ಯೂರಿಯಾ ಅಂದರೆ ಆಗದೇ ಇರೋ ಅಂಥದ್ದು. ಸೆಕೆಂಡರಿ ಎಮಿನ್ಯೂರಿಯಾ ಇರೆಗ್ಯುಲರ್ ಆಗಿ ಯಾವಾಗಲೂ ಒಂದೊಂದು ಸಲ ಆಗೋಂಥದ್ದು. ಆಮೇಲೆ ಹುಡುಗನಿಗೆ ಹದಿಹರಿಯಕ್ಕೆ ಬಂದಾಗ ವಾಯ್ಸ್ ಚೇಂಜ್ ಆಗಿರಲ್ಲ, ಗಡ್ಡ ಮೀಸೆ ಬಂದಿರಲ್ಲ. ಆಮೇಲೆ ಪುರುಷನ ಒಂದು ಲಕ್ಷಣಗಳು, ಬಾಡಿ ಹೇರ್ ಆಗ್ಬೋದು, ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು, ಇದೆಲ್ಲ ಸ್ವಲ್ಪ ಫಿಮೇಲ್ ಥರ ಇದೆ ಅಂದಾಗ ತಂದೆ ತಾಯಿಗಳು ವೈದ್ಯರ ಹತ್ರ ಕರ್ಕೊಂಡೋಗಿ ತೋರಿಸ್ಬೇಕು. ಆವಾಗ ಅವ್ರೇನು ಮಾಡ್ತಾರೆ, ಬಾಡಿ ಟೆಸ್ಟ್ ಅಂತ ಮಾಡ್ತಾರೆ. ಅದರಲ್ಲಿ ನಿಮ್ಗೆ ಅಷ್ಟೊಂದು ಅಕ್ಯುರೇಟಾಗಿ ಗೊತ್ತಾಗೋದಿಲ್ಲ ಕ್ಲೈನಿಫಿಲ್ಟರ್ಗೆ. ಇದಕ್ಕೆ ಸರಿಯಾಗಿ ನಿಮಗೆ ಉತ್ತರ ಸಿಕ್ಕಬೇಕು ಅಂತಂದರೆ ವರ್ಣತಂತುಗಳ ಪರೀಕ್ಷೆ ಮಾಡಬೇಕು. ಅದನ್ನು ಕ್ಯಾರಿಯೋಟೈಪಿಂಗ್ ಅಂತ ಕರಿತೀವಿ. ಕ್ಯಾರಿಯೋಟೈಪಿಂಗ್ ಮಾಡಿದಾಗ ಎಕ್ಸಾಕ್ಟಾಗಿ ಎಷ್ಟು ವರ್ಣತಂತುಗಳಿದೆ,
ಏನಾದರೂ ತೊಂದರೆ ಇದೆಯಾ, ಇದ್ದರೆ ಯಾವ ವರ್ಣತಂತು, ಏನು ತೊಂದರೆ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗೆ ಸಿಕ್ಕುತ್ತೆ. ಕ್ಯಾರಿಯೋಟೈಪ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ಕಡೆ ಇಲ್ಲಿ ಕ್ಯಾರಿಯೋಟೈಪ್ ಬರೀ 2,000 ರೂಪಾಯಿ ಅಷ್ಟೇ. ಅದೇನು ಇಲ್ಲ, ಎಲ್ಲ ಕಡೆ ಈಗ ಬೆಂಗಳೂರಿನಲ್ಲಿ ತುಂಬ ಕಡೆ, ಈಗ ಕಿದ್ವಾಯಲ್ಲಿ ಮಾಡ್ತಾರೆ, ಸೆಂಟ್ ಜಾನ್ಸಲ್ಲಿ ಮಾಡ್ತಾರೆ, ಆಲ್ಮೋಸ್ಟು ಎಲ್ಲ ಹಾಸ್ಪಿಟಲ್ಗಳಲ್ಲೂ ಕ್ಯಾರಿಯೋಟೈಪ್ ಮಾಡ್ತಾರೆ. ಅವರಲ್ಲಿ ಫೆಸಿಲಿಟಿ ಇಲ್ಲ ಅಂದರೂ ಅವ್ರು ಏನು ಮಾಡ್ತಾರೆ, ಅದನ್ನು ಬೇರೆ ಕಡೆ ಕಳಿಸ್ತಾರೆ. ಈಗ ಇದರಲ್ಲಿ ಬಾಂಬೆ ಕ್ಯಾರಿಯೋಟೈಪ್ ಎಲ್ಲ ಕಡೆ ಮಾಡ್ತಾರೆ. ಅದೇನು ತುಂಬ ದೊಡ್ಡ ಕಷ್ಟದ್ದೇನಲ್ಲ. ಪೇರೆಂಟ್ಸ್ಗೆ ಮುಜುಗರ, ಪೇರೆಂಟ್ಸ್ಗೆ ಆದರೆ ಮುಜುಗರ ಅಲ್ಲ, ಇರೋದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ಲ. ಈಗ ನಾವು ಈ ಕಾಯಿಲೆ ಯಾವುದೇ ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಏನು ಪೂರಕವಾಗಿ ಹಾರ್ಮೋನ್ ಥೆರಪಿಗಳಿರುತ್ತೆ, ಕೆಲವೊಂದು ಥೆರಪಿಗಳಿರುತ್ತೆ, ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿರುತ್ತೆ ಅವ್ರಿಗೆ ಅಸೋಸಿಯೇಟೆಡ್ ಆಗಿರುತ್ತೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ತಗೋಬೋದಲ್ವ. ಹಾಗಾಗಿ ಇರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಸೂಕ್ತವಾದ ವೈದ್ಯಕೀಯ ಒಂದು ಸೌಲಭ್ಯ ಅಥವಾ ಚಿಕಿತ್ಸೆನ ಪಡ್ಕೊಳ್ಳೋದು ಅದು ಒಳ್ಳೆಯದು. ಇಲ್ಲ ಅಂತಂದರೆ ಕ್ಯಾನ್ಸರ್ಗೆ ಅವರು ಗೈನಕೋಮ್ಯಾಸ್ಟಿಯ ಮುಂದಿನ ದಿನದಲ್ಲಿ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅದರಿಂದ. ಹಾಗಾಗಿ ತುಂಬ ಈ ಥರದ್ದು ತೊಂದರೆಗಳು ಅವರಿಗೆ, ಈವನ್ ಒಳ ಜನನೇಂದ್ರಿಯಗಳಲ್ಲೂ ಅಷ್ಟೇ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಗಳು ಎಲ್ಲ ಇರೋದರಿಂದ ಸ್ವಲ್ಪ ಅದರ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆ ಅಗತ್ಯ. ವೈದ್ಯರ ಬಳಿ ಹೋದರೆ ಅವರು ಏನು ಅಂತ ಫಸ್ಟು ಜೆನೆಟಿಕ್ ಕೌನ್ಸಿಲರ್ನ ಭೇಟಿ ಮಾಡಿಸ್ತಾರೆ, ಅದರ ಪ್ರತಿ ಎಲ್ಲ ಮಾಹಿತಿನ ಕೊಡ್ತಾರೆ. ಇದು ಏನು ಪರಿಸ್ಥಿತಿ, ಪ್ರಪಂಚದಲ್ಲಿ ಎಷ್ಟು ಜನಕ್ಕಿರುತ್ತೆ, ಏನಕ್ಕಾಗಿದೆ, ಬಂದರೆ ಏನು ಮಾಡಬೇಕು, ನಿರ್ವಹಣೆ ಯಾವ ರೀತಿ ಮಾಡಬೇಕು, ಈ ಸಂಪೂರ್ಣ ಮಾಹಿತಿ ಅದರ ಜೊತೆಗೆ ಸಿಕ್ಕುತ್ತೆ. ಕೆಲವೊಂದು ಗ್ರೂಪ್ಸ್ಗಳಿರುತ್ತೆ, ಈಗ ಆಲ್ರೆಡಿ ಒಂದು ಇರೋಂಥ ಗ್ರೂಪ್ಗಳಿದ್ದರೆ ಅಲ್ಲಿಂದ ನಿಮಗೆ ಇನ್ನಷ್ಟು ಮಾಹಿತಿನ ನೀವು ಪಡಿಬೋದು. ಈ ಥರ ಆದರೆ ಸಂದರ್ಭ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿ ಪಡೆಯೋದಕ್ಕೋಸ್ಕರ ನಾವು ಇದನ್ನು ಬಳಕೆ ಮಾಡ್ಕೋಬೋದು. ಕ್ಯಾರಿಯೋಟೈಪಿಂಗ್ ಅಥವಾ ವರ್ಣತಂತುಗಳ ಪರೀಕ್ಷೆಯಲ್ಲಿ ಇದೆಲ್ಲ ಈ ವರ್ಣತಂತುಗಳ ತೊಂದರೆ ಏನಿದೆ ಈ ಎಲ್ಲದಕ್ಕೂ ವರ್ಣತಂತುಗಳ ಪರೀಕ್ಷೆ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಏನು ಅದು ತೊಂದರೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ನಂತರ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನಾವು ನೀಡ್ತಾ ಬರಬಹುದು. ಟೀನೇಜಲ್ಲಿ ಯಾವುದು ನಾರ್ಮಲ್ ಆಗಿ ಆಗಬೇಕಾದ್ದು ಆಗ್ತಾ ಇಲ್ಲ ಅಂತ ಪೇರೆಂಟ್ಸು ಮಕ್ಳ ಕಡೆ ಫೋಕಸ್ ಟೆಸ್ಟ್ಗಳನ್ನ ಮಾಡಿಸಿದಾಗ ಫ್ಯೂಚರಲ್ಲಿ ಏನೆಲ್ಲ ನಾವು ಅದರ ಮುಖಾಂತರ ಸೊಲ್ಯೂಷನ್ ತಗೋಬಹುದು ಅಂತ ಹೇಳಿ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲಾಂದ್ರೆ ಲೈಫ್ ಲಾಂಗು ಒಂದು ನೀವು ಅಸೋಸಿಯೇಟ್ ಆಗ್ತಾ ಹೋಗುತ್ತೆ, ಒಂದು ಪ್ರಾಬ್ಲಮಿಂದ ಮತ್ತೊಂದು ಪ್ರಾಬ್ಲಮ್ಗೆ, ಮತ್ತು ಅವ್ರ ಲೈಫ್ಗೂ ತೊಂದರೆ ಆಗುತ್ತೆ. ಮತ್ತು ಕೆಲವೊಂದು ಅವಕಾಶ ಇರುತ್ತೆ, ಕೆಲವೊಂದು ಒಳಗಡೆ ತೊಂದರೆ ಆಗಿರೋ ಅಂಥದನ್ನು ಸರಿ ಮಾಡೋ ಅವಕಾಶ ಇರುತ್ತೆ. ಅದು ಗೊತ್ತಾಗಲಿಲ್ಲ ಅಂತಂದರೆ ಅವಕಾಶ ಕಮ್ಮಿ ಆಗುತ್ತಲ್ವ. ಹಾಗಾಗಿ ಅದು ಸೂಕ್ತ. ಮತ್ತು ಹಾರ್ಮೋನ್ ಥೆರಪಿ ಎಲ್ಲ ಮಾಡಿ ಕೆಲವೊಂದು ಅವರನ್ನು ಒಂದು ಇಲ್ಲ ಅಂತಂದರೆ ತೊಂದರೆ ಆಗೋಗುತ್ತೆ. ದೇಹದಲ್ಲಿ ಆಗುವ ಬದಲಾವಣೆಗಳು ತೊಂದರೆ ಮಾಡೋದ್ರಿಂದ ಹಾರ್ಮೋನ್ ಥೆರಪಿಗಳಿರುತ್ತೆ, ಅದನ್ನೆಲ್ಲ ಮಾಡಿ ಸೂಕ್ತವಾದ ನ್ಯೂಟ್ರಿಷನ್ನು ಇದು ಎಲ್ಲ ಕೊಟ್ಟು, ಮತ್ತು ಸೈಕಾಲಜಿ ಒಂದು ಕೌನ್ಸಿಲಿಂಗು ಸೈಕಿಯಾಟ್ರಿಸ್ಟ್ ಹತ್ರ, ಏಕೆಂದರೆ ಅದನ್ನು ಆಕ್ಸೆಪ್ಟ್ ಮಾಡೋದು ಕಷ್ಟ ಇದೆ. ಇದೆಲ್ಲ ಇಂಟಿಗ್ರೇಟೆಡ್ ಒಂದು ಎಲ್ಲ ಕಡೆಯಿಂದನೂ ಬರೋಂತಹ ಡಿಸಿಪ್ಲಿನರಿ ಎನ್ಬೋದು. ಮೆಂಟಲಿ, ಎಮೋಷ್ನಲಿ, ಫೈನಾನ್ಷಿಯಲಿ ಒಬ್ಬ ಎಷ್ಟು ಅವ್ರ ಮೇಲೆ ಪರಿಣಾಮ ಬೀರುತ್ತೆ, ಖಂಡಿತ ಬೀರುತ್ತೆ. ಅದು ಟೀನೇಜಲ್ಲಿ. ಹೌದು. ಹಾಗಾಗಿ ಅವ್ರಿಗೆ ಆಕ್ಸೆಪ್ಟ್ ಮಾಡಿ ಅವರು ಅದನ್ನು ಸ್ವೀಕರಿಸಿ ನಂತರ ಅವರ ಕೆರಿಯರ್ನ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅನ್ನೋದಕ್ಕೆ ಅವ್ರನ್ನ ರೆಡಿ ಮಾಡಬೇಕಲ್ವ. ತೊಂದರೆ ಆಗಿದೆ ನಿಜ, ಅದನ್ನು ಸರಿಪಡಿಸ್ಕೊಳ್ಬೇಕಾಗುತ್ತಲ್ಲ. ಇನ್ನು ಬಿಹೇವಿಯರ್ಸ್ ಏನಾದ್ರು ಚೇಂಜ್ ಆಗುತ್ತೆ? ಬಿಹೇವಿಯರಲ್ಲೂ ಸ್ವಲ್ಪ ಬದಲಾವಣೆ ಆಗೇ ಆಗುತ್ತೆ, ಏಕೆಂದರೆ ಹಾರ್ಮೋನಲ್ಲಿ ಬದಲಾವಣೆಗಳಾಗಿದೆ, ದೇಹದಲ್ಲಿ ಬದಲಾವಣೆಗಳಾಗಿದೆ, ಬಿಹೇವಿಯರಲ್ಲೂ ಸ್ವಲ್ಪ ಬದಲಾವಣೆಗಳನ್ನು ನಾವು ನೋಡಬಹುದು. ಅಂದರೆ ತುಂಬ ಜನ ಈ ಥರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಫೀಲಿಂಗ್ಸ್ ಇದ್ದಾಗ ಅದು ಜೆಂಡರ್ ಡಿಸ್ಪೋರಿಯಾ, ಅದೊಂದು ಬೇರೆ ಅದರಲ್ಲಿ ಅವರು ಜೆಂಡರ್ ಡಿಸ್ಪೋರಿಯಾದವ್ರದ್ದು ವರ್ಣತಂತುಗಳು ಸರಿ ಇರುತ್ತೆ. ಅವರು XY ಅವ್ರದ್ದು ಚೇಂಜ್ ಆಗಿಲ್ಲ. ಇವರಲ್ಲಿ XXY ಜಾಸ್ತಿ ಅಥವಾ ಕಡಿಮೆ, ಕಮ್ಮಿ ಇರುತ್ತೆ. ಇವರಲ್ಲಿ ಜೆನೆಟಿಕ್ ಲೆವೆಲಲ್ಲೇ ತೊಂದರೆ ಆಗ್ಬಿಟ್ಟಿದೆ. ಜೆಂಡರ್ ಡಿಸ್ಪೋರಿಯಾ ಹಾರ್ಮೋನಿಂದ ಆಗಿರೋ ಅಂಥ ತೊಂದರೆಗಳದು, ಅದು ಬೇರೆ. ಅದು ನಂತರ ಬೆಳವಣಿಗೆ ಹಂತದಲ್ಲಿ ಈ ಹಾರ್ಮೋನ್ನ ಬಿಡುಗಡೆ ಮಾಡುವ ಜೀನ್ಸ್ಗಳಲ್ಲಿ ಉಂಟಾಗಿರುವ ಮ್ಯೂಟೇಷನಿಂದ ಆಗಿರೋವಂಥದ್ದು. ಮೇಡಮ್, ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಕೊಬೋದು ಇವರು ಟೀನೇಜಲ್ಲಿ ಹೇಳಿದ್ರೆ? ಟೀನೇಜಲ್ಲಾದರೆ ಕ್ಯಾರಿಯೋಟೈಪ್ ಒಂದೇ ಸಾಕು. ಕ್ಯಾರಿಯೋಟೈಪ್ ಒಂದು ಮಾಡಿಸ್ತಾರೆ. ಹಾರ್ಮೋನ್ ಪ್ರೊಫೈಲಿಂಗು ಮಾಡ್ಕೋಬೋದು. ಅದರಲ್ಲಿ ಯಾವ್ಯಾವ ಹಾರ್ಮೋನು ಎಷ್ಟುಗಳು ಇದೆ, ಟೆಸ್ಟೋಸ್ಟಿರಾನ್ನೇ ನೋಡ್ತಾರೆ. ಆ ಹಾರ್ಮೋನ್ಗಳ ಒಂದು ಪರೀಕ್ಷೆಗಳನ್ನು ಮಾಡಿಸೋದ್ರಿಂದ ಮೇಯ್ನು ಕ್ಯಾರಿಯೋಟೈಪು, ಹಾರ್ಮೋನ್ ಟೆಸ್ಟು, ಫಿಸಿಕಲ್ ಎಕ್ಸಾಮಿನೇಷನು, ಅಲ್ಟ್ರಾಸೋನೋಗ್ರಫಿ, ಇಷ್ಟು ಸಾಕಾಗುತ್ತೆ. ಕಾಮನ್ ಗೊತ್ತಾಗುತ್ತೆ. ಇನ್ನೂ ಅದ್ರ ಬಗ್ಗೆ ಹೆಚ್ಚು ಇದು ಬೇಕು ಅಂತಂದರೆ ಜೆನೆಟಿಕ್ ಟೆಸ್ಟ್ಗಳು ಮಾಡ್ಬೋದು, DNA ಟೆಸ್ಟ್ಗಳನ್ನು ಸಹ ಮಾಡ್ಬೋದು. ಯಾವ ಜೀನಲ್ಲಿ ಮ್ಯೂಟೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ.